ಚಿಕ್ಕ ಮಗ ಹುಟ್ಟಿದ್ದ. ಆ ವಿಷಯ ಎಲ್ಲ ಹೇಳಿದ್ದೆ ನನ್ನ ಗಂಡಂಗೆ, ನಮ್ಮ ಇವನು ಮೈದಾ ಇದ್ದಾನಲ್ಲ ಫರ್ಮಾನಿಗೆ, ಅವನಿಗೆಲ್ಲ ಹೇಳಿದ್ದೆ. ಆವಾಗ್ಲೂ ಮಗು ನೋಡೋಕ್ಕೆ ಯಾರೂ ಬಂದಿಲ್ಲ ಸರ್, ಮಗು ನೋಡೋಕ್ಕೂ ಯಾರೂ ಬಂದಿಲ್ಲ. ಅಷ್ಟು ದಿವಸ ಆದ್ರೂ ಯಾರೂ ಇದು ಮಾಡಿಲ್ಲ, ಎನ್ಕ್ವೈರಿ ಮಾಡಿಲ್ಲ, ಬಿಟ್ಟು ಹೋದ್ರು ಅಷ್ಟೇ. ಅದಾದಮೇಲೆ ಗಂಡನ ಹೇಳಿದಾಗ ಅವನು ಏನೂ ರೆಸ್ಪಾನ್ಸ್ ಮಾಡಿಲ್ಲ, ಏನೂ ಖರ್ಚು ಮಾಡಿಲ್ಲ, ನನ್ನ ಇದಕ್ಕೆ ಡೆಲಿವರಿ ಖರ್ಚು ಏನೂ ಮಾಡಿಲ್ಲ ಸರ್. ಕುವೈತಲ್ಲಿ ಇಂಜಿನಿಯರ್ ಅಂತ ಮದುವೆ ಆಗಿದ್ದು ಸುಳ್ಳು ಹೇಳಿ. ನಾನು BSc ಮಾಡಿದ್ದೀನಿ, ಎಜುಕೇಟೆಡ್ ಅಂತ ನಾನು ಮದುವೆ ಆದೆ. ಬಟ್ ಇವನು ಇಲ್ಲಿ ತುಮಕೂರಿಗೆ ಬಂದು ಇಲ್ಲಿ ಆಟೋ ಓಡಿಸ್ತವನೆ. ಹಿಂಗೆಲ್ಲ ಆಯಿತು. ಆಮೇಲೆ ಅವನೇ ಕುವೈತಿಂದ ಬಂದ, ಎಲ್ಲ ಮಹಿಳಾ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಅವನೇ ಕೊಟ್ಟಿದ್ದು ಫಸ್ಟು, ಹಿಂಗೆಲ್ಲ ಬರ್ತಿಲ್ಲ ಅಂತ. ಆಮೇಲೆ ಅದು ದೂರ ಇದು ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ಮು. ಅದಾದಮೇಲೆ 15 ದಿವಸ ಆದಮೇಲೆ ಮನೆ ಮಾಡ್ತೀವಿ ಅಂತ ದೂರ ಕೊಡ್ತವ್ರೆ ಸರ್. ಅವನು ಇನ್ನೂವರೆಗೂ ಬರೀ ಮನೆ ಮಾಡ್ತೀನಿ ಅಂತ ಮಾಡೋದೇ ಇಲ್ಲ. ಆಮೇಲೆ ಅಲ್ಲಿಂದ ದಾರುಲ್ ಖಜಾಗೆ ಹೋಗ್ತಾವನೆ. ದಾರುಲ್ ಖಜಾಲಿ ನಮ್ಮ ಇದ್ದಿದೆ ಇಸ್ಲಾಮಿಕ್ ಇದು ಕೋರ್ಟು ಅಂತ ದಾರುಲ್ ಖಜಾ. ಹೌದು, ಅವನು ನಾನು ಇಂಜಿನಿಯರು ಒಬ್ಬ ಅಂತ ಲವ್ ಮಾಡಿ ಮದುವೆ ಆಗಿರೋದು ಸರ್. ನಾನು ಒಬ್ಬ ಇಂಜಿನಿಯರು ಅಂತ ಅಲ್ಲಿ ಎಲ್ಲ ಕುವೈತಲ್ಲಿ ಸಂಬಳ ಜಾಸ್ತಿ, ನನಗೆ 1 lakh 2 lakh ಅಂತ ಹೇಳಿ ನನಗೆ ಇದು ಮಾಡಿರೋದು. ಬಟ್ ಮದುವೆ ಆದಮೇಲೆ ಅವನ್ನೆಲ್ಲೂ ಹೋಗಿಲ್ಲ, ಇಲ್ಲೇ ಆಟೋ ಓಡಿಸ್ತಿದ್ದ. ರೀಸೆಂಟ್ಲಿ 1 ವರ್ಷ ಹಿಂದೆ ಹೋಗಿರೋದು. ಆಮೇಲೆ ಹಿಂಗೆಲ್ಲ ಆಯಿತು, ಮನೆ ಮಾಡಿಲ್ಲ. ಅಲ್ಲಿಂದ ಅಲ್ಲಿ ಹೋಗ್ತವನೆ, ದಾರುಲ್ ಖಜಾಗೆ ಹೋಗ್ತಾನೆ. ದಾರುಲ್ ಖಜಾಲೂ 6 months ಟೈಮ್ ತಗೋತಾನೆ. ನನ್ನ ದುಡ್ಡು ಇದ್ದಿಲ್ಲ, ಯೋಗ್ಯತೆ ಇಲ್ಲ ನನ್ನ ಸಾಕೋಕ್ಕೆ, ಸಪ್ರೇಟ್ ಮನೆ ಮಾಡೋಕ್ಕೆ.